ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ರ್ಯಾಂಡಮ್ ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲೂ ಹೋಗೋ ಪ್ಲ್ಯಾನ್ಸ್ ಅಂತೂ ಇಲ್ಲ. ಒಂದಷ್ಟು ಪೆಂಡಿಂಗ್ ಕೆಲಸಗಳಿದೆ, ಅದನ್ನು ಮಾಡಬೇಕಿತ್ತು. ಆ್ಯಂಡ್ ಮೊದಲನೇದಾಗಿ ವಿಷನ್ ಬೋರ್ಡ್ ಮಾಡಬೇಕಿತ್ತು. ಯೂಶ್ವಲಿ ನಾನು 2 ವಿಷನ್ ಬೋರ್ಡ್ಸ್ ಮಾಡ್ಕೊತಾ ಇದ್ದೀನಿ ಈ ಇಯರಿಗೆ. ಆ್ಯಂಡ್ ಸೊ ಏನಂತಂದರೆ ಲೈಕ್ ವಿಷನ್ ಬೋರ್ಡ್ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಇದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ ಅಂತಂದರೆ ಆಬ್ವಿಯಸ್ಲಿ ಎಸ್. ನಾನು ಇದನ್ನು 2021 ಆವಾಗಲೇ ನಮಗೆ ಸ್ವಲ್ಪ ಐಡಿಯಾಸ್ ಎಲ್ಲ ಗೊತ್ತಾಗಿದೆ, ಯೂನಿವರ್ಸ್ ಅಂದರೆ ಏನು, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅಂತ. ಸೊ ಅವಾಗ ಲೈಕ್ ನಾವೇನು ಮಾಡ್ತಿದ್ವಿ, ಅವಾಗ ಸ್ಕ್ರೀನ್ಶಾಟ್ ತೆಗೆದು, ಇವಾಗ ನಮಗೆ ಏನಾದ್ರು ಇಷ್ಟರೇ ನಾವೇನು ಮಾಡ್ತೀವಿ, ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋತೀವಿ ಈ ಥರ ತೊಗೋಬೇಕಂತ. ಬಟ್ ಅದು ಹೆಂಗಾರು ಒಂದು ಅದು ನಮಗೆ ಸಿಗುತ್ತೆ. ನಾವೇನು ಮಾಡ್ತೀವಿ, ಡೌಟ್ ಪಡ್ತೀವಿ. ಈಗ ಕೇಳಿದವ್ರಿಗೆ ಅನಿಸ್ಬೋದು ಅದು ಹೆಂಗಾಗ್ಬಿಡುತ್ತೆ ಅಂತ. ಬಟ್ ಟ್ರಸ್ಟ್ ಪ್ರೋಸೆಸ್ ಅಷ್ಟೇ, ಅದು ಹಾಗೇ ಆಗುತ್ತೆ. ಹೆಂಗಾದರೂ ಒಂದು ವೇಲ್ ನಿಮಗೆ ಸಿಗುತ್ತೆ ಅಂತಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬಿಟ್ರೆ ಸುಮ್ಮನೆ ಆಗಲ್ಲ. ಯಾವಾಗ್ಲೂ ಅದನ್ನು ತೊಗೊಳ್ಳೋಕ್ಕೆ ನೀವೇನೇನು ಮಾಡಬೇಕು. ಈಗ ನಾನೊಂದು ಫೋನ್ ಬೇಕು, ನಾನೊಂದು ಫೋನ್ ನೋಡಿದ್ದೀನಿ, ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಸೊ ನಾನು ಹಂಗೆ ಇಟ್ಬಿಟ್ರೆ ಆಗಲ್ಲ. ಅದಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನ ನಾವು ಮಾಡಬೇಕಂದ್ರೆ ದುಡ್ಡನ್ನ ಒಂದು ಕಡೆ ಹೊಂದಿಸೋದಾಗಿರ್ಬೋದು, ಅಥವಾ ಹೆಂಗೋ ಅಥವಾ ನಿಮಗೆ ಸಿಗುತ್ತೆ, ಇಲ್ಲ ನೀವೇ ತೊಗೋತೀರಾ, ಅಥವಾ ನಿಮ್ಗೆ ಯಾರಾದರೂ ಗಿಫ್ಟ್ ಮಾಡ್ತಾರೆ ಹಾಗೇ. ಆ್ಯಂಡ್ ಇವಾಗ ನನಗೂ ಅಷ್ಟೇ, ನನಗೆ ಐಫೋನ್ ತೊಗೋಬೇಕಂತ ಆಸೆ ಇತ್ತು ಟು ಬಿ ಆನೆಸ್ಟ್. ಬಟ್ ಆದರೆ ಅಂದರೆ ಅಷ್ಟು ಅಫೋರ್ಡ್ ಮಾಡೋಷ್ಟು ದುಡ್ಡು ಇರಲಿಲ್ಲ. ಬಟ್ ನನ್ನ ಬರ್ಡೇಗೆ ಮನೆಯಲ್ಲೇ ಗಿಫ್ಟಾಗಿ ಕೊಡಿಸಿದ್ರು. ಸೊ ಅದೇನಂತಂದರೆ ನೀವು ಅದನ್ನು ನಂಬೇಕಷ್ಟೆ. ನಾನು ಯೂಶ್ವಲಿ ಎಲ್ಲನೂ ಬರ್ದು ಇಟ್ಕೋತೀನಿ. ಆ್ಯಂಡ್ ಇದು ಇನ್ನೊಂದು ಹೇಳ್ಬೇಕಂದ್ರೆ, ಚಿಕ್ಕ ವಯಸ್ಸಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ನನಗೇನಾದರೂ ಭಯ ಇದ್ದರೆ ಅಥವಾ ನನಗೇನಾದ್ರು ಅನಿಸಿದ್ರೆ ಇದು ಹಿಂಗೆ ಆಗಬೇಕಂದ್ರೆ ಬರೆದ್ಬಿಟ್ಟು ಅದನ್ನು ರೋಲ್ ಮಾಡಿ ಎಸಿತಾ ಇದ್ದೆ, ಆಯಿತಾ. ಬಟ್ ಅದು ಟ್ರಸ್ಟ್ ಮೀ ಅದು ಆಗ್ತಾಯಿತ್ತು. ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಬಟ್ ಟು ಬಿ ಆನೆಸ್ಟ್ ಅದೆಲ್ಲ ನನಗಾಗಿದೆ. ಹಾಗೆ ಬರ್ತಾ ನಾನು ಮಾಸ್ಟರ್ಸಿಗೆ ಜಾಯ್ನ್ ಆದಾಗ ನನಗೆ ಗೊತ್ತಾಗಕ್ಕೆ ಬಂತು, ಲೈಕ್ ಈ ಥರ ಒಂದು ಮ್ಯಾಜಿಕ್ ಅನ್ನೋ ಬುಕ್ಕಲ್ಲಿ, ಮ್ಯಾಜಿಕ್ ಆ್ಯಂಡ್ ಸೀಕ್ರೆಟ್ ಅನ್ನೋ 2 ಬುಕ್ಕಲ್ಲೂ ಚೆನ್ನಾಗಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅವಾಗಿಂದ ನನಗೆ ತುಂಬ ನಂಬಿಕೆ ಇದೆ. ಆ್ಯಂಡ್ ನನಗಂತೂ ಎಷ್ಟೊಂದು ಕೆಲಸಗಳಾಗಿದೆ. ನಾನು ಬರೆದಿಟ್ಟಿರ್ತೀನಿ, ಆಗಿದ್ದೆಲ್ಲ ಹಾಗೆ ಲೈಕ್ ಕಾಟ್ ಡೌನ್ ಮಾಡ್ತೀನಿ, ಇದೆಲ್ಲ ಸ್ಟಿಕ್ ಔಟ್ ಮಾಡ್ತೀನಿ, ಈ ಥಿಂಗ್ಸ್ ಆಯಿತು ಅಂತ. ಆ್ಯಂಡ್ ಇವನ್ ಕೆಲಸದ್ದು ಅಷ್ಟೇ. ನಾನು ಅಂದ್ಕೊಂಡಿದ್ದೆ, ನನಗೆ ತುಂಬ ದಿನ ಮನೇಲೆಲ್ಲ ಇರೋಕ್ಕಾಗಲ್ಲ, ಓದಿದ ತಕ್ಷಣ ಕೆಲಸ ಸಿಗಬೇಕು. ಆ್ಯಂಡ್ ನನಗೆ ಒಂದು ಒಳ್ಳೆ ಸ್ಯಾಲ್ರಿ ಸಿಗಬೇಕು ಅಂತ ಮನಸ್ಸಲ್ಲಿತ್ತು. ನಾನು ಆ ಸ್ಯಾಲ್ರಿ ಅಮೌಂಟು ನಾನು ಬರ್ತಿದ್ದೆ. ಅದನ್ನು ನೀವು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಬೇಕು. ಸಪೋಸ್ ಈಗ ನನಗೆ 30,000 ಸ್ಯಾಲ್ರಿ ಬೇಕಿತ್ತು, ನಾನು ಬರೆದಿದ್ದೆ ನನಗೆ 30,000 ಬರೋ ಒಂದು ಸ್ಯಾಲ್ರಿ ಬೇಕು ಅಂತ, ಒಂದು ಒಳ್ಳೆ ಕೆಲಸ ಬೇಕು ಅಂತ. ಬಟ್ ನಿಜವಾಗ್ಲೂ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ನಾವು ಅಂದ್ಕೊಂಡೋದಕ್ಕಿಂತ ಜಾಸ್ತಿ ಸಿಗುತ್ತೆ. ಸೊ ಹಂಗೆ ಈಗ ನೀವು ಅದು ಬರ್ದಿದ್ರೆ ಅದು ಇನ್ನೂ ಜಾಸ್ತಿನೇ ಸಿಗುತ್ತೆ, ಈ ಥರ ಆಗುತ್ತೆ. ಬಟ್ ನೀವು ಮೇಯ್ನಾಗಿ ನಂಬಬೇಕು, ಆ ನಂಬಿಕೆ ಅನ್ನೋದು ಇರಬೇಕು. ನೀವೇನೋ ನಂಬ್ದಿರ ಏನೋ ಬರ್ತೀನಿ ಅಂದರೆ ಅದಾಗಲ್ಲ. ಹಂಗೆ ಅಂದ್ಬಿಟ್ಟು ಈಗ ನಂಗೆ ನಾಳೆ ಎಕ್ಸಾಮ್ ಇದೆ, ನಾನು ಇವಾಗ ಕೂತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ, ನಾನು ಇವಾಗ ನಾನು ಅಫರ್ಮೇಷನ್ಸ್ ಬರ್ಕೊತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಸೊ ಇದಿಷ್ಟು ಮ್ಯಾನಿಫೆಸ್ಟೇಷನ್ ಬಗ್ಗೆ. ಆ್ಯಂಡ್ ನಾನಿವಾಗ ಮ್ಯಾನಿಫೆಸ್ಟ್ ಅನ್ನೋ ಒಂದು ಬುಕ್ ಓದ್ತಿದ್ದೀನಿ. ಲೈಕ್ ಅದರಲ್ಲಿ ಫಸ್ಟು ಇದಿರೋದೇ ಸೆಟ್ ಯುವರ್ ವಿಷನ್ ಅಂತ. ಸೊ ಯೂಶ್ವಲಿ ನಾವೇನು ಮಾತ್ರ ಸ್ಕ್ರೀನ್ಶಾಟ್ ಎಲ್ಲ ತೊಗೊತಾ ಇದ್ದೆ. ಬಟ್ ಟು ಬಿ ಈ ಇಯರಿಂದ ನಾನು ವಿಷನ್ ಬೋರ್ಡ್ ಮಾಡೋಣ ಅಂತೇಳಿ 2 ಸೆಟ್ಸ್ ಆಫ್ ವಿಷನ್ ಬೋರ್ಡ್ ಮಾಡಿದ್ದೀನಿ. ಒಂದು ಆಲ್ರೆಡಿ ಇಲ್ಲಿದೆ, ನಾನು ಅದೇನಂತೆಲ್ಲ ತೋರಿಸೋಕ್ಕೋಗಲ್ಲ. ಸೊ ಅದೊಂದು ವಿಷನ್ ಬೋರ್ಡ್, ಇದನ್ನು ಲಾಸ್ಟ್ ವೀಕೆ ಮಾಡಿದ್ದೆ. ಇನ್ನೊಂದು ಇದೆ, ಬಟ್ ಅದನ್ನು ನಾನು ಮಾಡಬೇಕು. ಇನ್ನೊಂದು ನಂಗೆ ಲಾಸ್ಟ್ ವೀಕ್ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ, ಹಾಗಾಗಿ ಈ ವೀಕ್ ಮಾಡೋಣ ಅಂತ. ಸೊ ಆ ಮ್ಯಾನಿಫೆಸ್ಟ್ ಬುಕ್ಕಲ್ಲಿ ಹೇಗಿದೆ ಅಂದರೆ, ನೀವು ಅದನ್ನು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿ ಒಂದು ಕಡೆ ಎಲ್ಲರೂ ಎತ್ತಿಟ್ಬಿಡಿ. ಸೊ ಆ ಒಂದು ಇಯರ್ ಎಂಡಲ್ಲಿ ತೆಗೆದು ನೋಡಿ ಎಷ್ಟು ಥಿಂಗ್ಸ್ ಆಗಿದೆ ಏನು ಅಂತ ಇದೆ. ಸೊ ಹಾಗಾಗಿ ಅದೊಂದು ಸೆಟ್ ಮಾಡಬೇಕಿತ್ತು. ಆ್ಯಂಡ್ ಮತ್ತು ನನಗೆ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಂದರೆ, ನಿಮ್ಮದು ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಹೇಳಿ ಅಂತ ಹೇಳಿ ಹಾಗಾಗಿ ಆ ಒಂದು ವಿಡಿಯೋನ ಇವತ್ತು ಶೂಟ್ ಮಾಡೋಣ ಅಂತೇಳಿ ಅದನ್ನು ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಇರುವಂಥ ಸ್ಯಾರೀಸ್ನ ತೋರಿಸೋಣ ಅಂತ. ಅಂದರೆ ನನ್ನ ಹತ್ರ ಅಷ್ಟೊಂದು ಸೀರೆ ಇಲ್ಲ. ಯೂಶ್ವಲಿ ನಾನು ಹಾಕ್ಕೊಳ್ಳೋದೇ ನಮ್ಮ ಅಮ್ಮನ ಸೀರೆ. ನಂದು ಅಂತೂ ಒಂದು 5-6 ಜೊತೆ ಇರ್ಬೋದು. ಅದನ್ನು ತೋರಿಸ್ತೀನಿ. ಲೈಕ್ ಪ್ರತಿಯೊಂದು ಸೀರೆಯಿಂದನೂ ಒಂದೊಂದು ಕತೆ ಅನ್ನೋದಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನು ಹಾಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದ್ರ ಬ್ಲೌಸ್ ಡಿಸೈನ್ಸ್ ಬಗ್ಗೆನೂ ನಾನು ಹೇಳ್ತೀನಿ, ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಯಾವ ರೀತಿ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಏನಂತ ಹೇಳ್ಬಿಟ್ಟು, ಹ್ಯಾಂಡ್ ಎಂಬ್ರಾಯ್ಡ್ರಿ ಏನಾದರೂ ಆಗಿರೋ ಅದನ್ನು ಹೇಳ್ತೀನಿ. ಆ್ಯಂಡ್ ಅದೆಲ್ಲ ಕೆಲಸ ಮಾಡೋಣ ಅಂತ ಇವತ್ತೆಲ್ಲೂ ಹೋಗಿಲ್ಲ. ಮತ್ತು ನಾನು ರೀಸೆಂಟಾಗಿ ಒಂದು ಏರ್ ಡ್ರೈಯರ್ ಪರ್ಚೇಸ್ ಮಾಡಿದ್ದೆ, ಅದ್ರ ಬಗ್ಗೆನೂ ಕೂಡ ರಿವ್ಯೂ ಮಾಡಬೇಕು. ನಾನು ಯೂಸ್ ಮಾಡೋಕ್ಕೆ ಆಗಿರಲಿಲ್ಲ, ಲಾಸ್ಟ್ ಸಂಡೇ ಬಂದಿತ್ತು. ಸುಮ್ಮನೆ ಹಾಗೆ ಶಾರ್ಟ್ಸಿಗೆ ವಿಡಿಯೋ ಹಾಕಿದ್ದೆ. ಸೊ ಅದ್ರ ಬಗ್ಗೆ ರಿವ್ಯೂ ಮಾಡಬೇಕು, ಅದನ್ನು ಇವಾಗ ಮಾಡ್ತೀನಿ. ಸೊ ಇದಿಷ್ಟು ಕೆಲಸ ಮಾಡಬೇಕು ಅಂತ ಇವತ್ತು ಮನೆಯಿಂದ ನಾನು ಎಲ್ಲಿಗೂ ಆಚೆ ಹೋಗ್ತಾಯಿಲ್ಲ. ಸೊ ಇವಾಗ ರೆಡಿ ಆಗಬೇಕು. ನಾನೀಗಷ್ಟೇ ಸ್ನಾನ ಮಾಡಿ ಎದ್ದಿದ್ದು ಲೇಟೇ ಆಗೋಯ್ತು, ಇವತ್ತು 10 ಗಂಟೆ ಆಗೋಯ್ತು. ಸ್ನಾನ ಮಾಡಿ ತಿಂಡಿ ಆಯಿತು, ನಮ್ಮ ಅಜ್ಜಿ ರವೆ ರೊಟ್ಟಿ ಮಾಡಿದರು, ತಿಂದೆ. ಆ್ಯಂಡ್ ಇವಾಗ ಸ್ಕಿನ್ ಪ್ರಿಪ್ರೇಷನ್ ಮಾಡಿ ಆ ಒಂದು ಸ್ಯಾರಿ ಇದು ಶೂಟ್ ಮಾಡಬೇಕಲ್ಲ, ಆ ವಿಡಿಯೋಗೆ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ.
ಸೊ ರೆಡಿ ಆಗಬೇಕು ಇವಾಗ. ಆ್ಯಂಡ್ ನಾನು ಡಾಟ್ ಆ್ಯಂಡ್ ಕಿದು ಸೀರಮ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್. ಆ್ಯಂಡ್ ಇದಂತೂ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಲೈಕ್ ಸನ್ಕ್ರಾಸ್ ಅಂತೇಳಿ ಇದು ಡರ್ಮಟಾಲಜಿಸ್ಟೇ ರೆಫರ್ ಮಾಡಿದಂಥದ್ದು, ತುಂಬ ಚೆನ್ನಾಗಿದೆ. ಸೊ ಈಗ ಇದಿಷ್ಟನ್ನು ಯೂಸ್ ಮಾಡಿ ನಾನು ಸ್ಕಿನ್ ಪ್ರಿಪ್ರೇಷನ್ ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಏನಾದರೂ ಟಚಪ್ ಗಿಚಪ್ ಕೊಟ್ಕೊಂಡು ಅದೇ ಸ್ಯಾರಿ ವಿಡಿಯೋ ಶೂಟ್ ಮಾಡಬೇಕಲ್ಲ, ಅದಕ್ಕೆ ರೆಡಿ ಆಗಿ. ಸೊ ಇದೇ ನಾನು ಹೇಳಿದಂಥ ಏರ್ ಬ್ರಷ್. ಸೊ ಮೇಕ್ ಮೀ ಬೋಲ್ಡ್ ಫ್ರಮ್ ಅರ್ಬನ್ ಯೋಗ ಅಂತೇಳಿ 3-in-1 ಆಟ್ ಏರ್ ಬ್ರಷ್ ಅಂತ ಇದೆ. ಸೊ ಇವತ್ತೇ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಇದರಲ್ಲಿ ನಿಮಗೆ ಒಂದು ಹೇರ್ ಡ್ರೈಯರ್ ಸಿಗುತ್ತೆ, ಇದು ಅದ್ರದ್ದು ಹೆಡ್ಡು. ಆ್ಯಂಡ್ ಇದನ್ನು ನೀವು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಿಮಗೆ ಲೈಕ್ ಇಲ್ಲಿ ಲಾಕ್ ಓಪನ್ ಆ್ಯಂಡ್ ಕ್ಲೋಸ್ ಇದೆ, ಇದ್ರ ಮುಖಾಂತರ ನೀವು ಅಟ್ಯಾಚ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನಿಮಗೆ ಲೈಕ್ ಸೆಟ್ಟಿಂಗ್ ಮಾಡ್ಕೋಬೋದು, ವಾರ್ಮ್ ಬೇಕಾ, ಲೋ ಬೇಕಾ, ಮೀಡಿಯಮ್ ಐಯಾ ಅಂತೇಳಿ. ಆ್ಯಂಡ್ ಇದಕ್ಕೇ ನೀವು ಬ್ರಷ್ ಶೇಡ್ ಕೂಡ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡಿ ನೀವು ಸ್ಟ್ರೈಟ್ನಿಂಗಾರು ಮಾಡ್ಕೋಬೋದು ಅಥವಾ ಕರ್ಲ್ ಕೂಡ ಮಾಡ್ಬೋದು. ಸೊ ನಾನು ಇವಾಗ ಫಸ್ಟು ಏರ್ ಡ್ರೈ ಮಾಡ್ಕೋತೀನಿ, ಅದಾದಮೇಲೆ ಸ್ಟ್ರೈಟ್ ಮಾಡ್ತೀನಿ, ಏರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಸೊ ನೋಡೋಣ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಹೇಗೆ ಆಗುತ್ತೆ ಅಂತ ನಾನು ನಿಮಗೆ ಹೇಳಿ. ಸೊ ನಾನು ಇವಾಗ ಏರ್ ಡ್ರೈ ಮಾಡೋಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಲಾಫ್ ಇದೆ, ನಾನು ಮೀಡಿಯಮ್ ಇಟ್ಕೋತೀನಿ. ಏರ್ ಡ್ರೈ ಮಾಡಾಯಿತು. ಆ್ಯಂಡ್ ಇವಾಗ ಸ್ಟ್ರೈಟ್ನರ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಒಂದ್ಸಲ ನೀಟಾಗಿ ಬಾಚ್ಕೊಬಿಡಿ. ಯಾವಾಗಲೂ ಈ ಥರ ಅಂತಾರೆ ಕನ್ನಡದಲ್ಲಿ ಹೇಳಂಗಿದ್ರೆ ಅಗ್ಲ ಅಲ್ಲಿಂದ ಬಾಚಂಗೆ ತೊಗೊಳ್ಳಿ. ಆ್ಯಂಡ್ ಸೊ ಪಾರ್ಟಿಷನ್ ಮಾಡ್ಕೋಬೇಕು. ಪಾರ್ಟಿಷನ್ ಮಾಡಿ ಅದನ್ನೆಲ್ಲ ಲೈಕ್ ಇದಕ್ಕೆ ಅಂತ ಕ್ಲಿಪ್ಸ್ ಬರುತ್ತೆ, ನೀವು ಪಾರ್ಟಿಷನ್ ಮಾಡಿ ಸೇಫ್ ಮಾಡಲಿಕ್ಕೆ. ಬಟ್ ನಾನು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನನ್ನ ಹತ್ರ ಇರುವಂಥ ಕ್ಲಚಸ್ಸನ್ನೇ ನಾನು ಯೂಸ್ ಮಾಡ್ತೀನಿ. ಇದು ನನ್ನ ತಂಗಿದು, ಇದು ನಮ್ಮ ಅಮ್ಮಂದು, ಈ 3 ನಾನು ಈ ಥರದ್ದೆಲ್ಲ ವೇರ್ ಮಾಡಲ್ಲ. ಸೊ ಅದನ್ನೇ ನೀಟಾಗಿ ಒಂದೊಂದು ಸ್ವಲ್ಪ, ಈಗ ನಾನು ಇಷ್ಟನ್ನು ಏರ್ ಸ್ಟ್ರೈಟ್ ಮಾಡ್ತೀನಿ ಅಂದರೆ ಇದಿಷ್ಟನ್ನು ಬಾಚಿ ಇದಿಷ್ಟನ್ನು ಲಾಕ್ ಮಾಡ್ಕೋತೀನಿ. ಆಯಿತಾ? ಸೊ ಈ ಥರ ಮಾಡಿಕೊಂಡು ಈ ಸೈಡು ಅಷ್ಟೇ ಪಾರ್ಟಿಷನ್ ಮಾಡಿ ಏರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ನಾನು ಇವಾಗ ಈ ಬ್ರಷ್ ಶೇಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಲಾಕ್ ಮತ್ತು ಇದನ್ನು ಪ್ರೆಸ್ ಮಾಡಿ ಲೈಕ್ ತೋರಿಸ್ತೀನಿ ಒಂದ್ಸಲ. ಹಿಂಗೆ ತೆಗಿಬೋದು, ಮತ್ತೆ ಹಾಕ್ಬೇಕಂದ್ರೆ ಈ ಥರ ಫಿಕ್ಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಸ್ಟ್ರೈಟ್ನಿಂಗ್ ಮಾಡಬೇಕು. ಅದಕ್ಕೂ ಮುಂಚೆ ಯಾವುದಾದ್ರೂ ಈಟ್ ಪ್ರೊಟೆಕ್ಷನ್ ಸೀರಮ್ಸ್ ಅಥವಾ ಸ್ಪ್ರೇನ ಯೂಸ್ ಮಾಡಿ. ನಾನಿವತ್ತು ಬಿ ಬ್ಲಾಂಟ್ ಅವ್ರದ್ದು ಈಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡಿದ್ದೀನಿ. ಇವಾಗ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ. ಸೊ ಮಾಡಾಯಿತು, ಈ ರೀತಿ ಕಾಣ್ತಾ ಇದೆ. ಸೊ ಬಿಗಿನರ್ ಫ್ರೆಂಡ್ಲಿ ಇದೆ, ಆರಾಮಾಗಿ ತೊಗೋಬೋದು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 2499, 2499 ರೂಪಾಯಿಗಳು. ನಾನು ಅಮೆಝಾನಲ್ಲಿ ತರಿಸಿದ್ದು, ಲಿಂಕ್ ಹಾಕಿರ್ತೀನಿ, ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಆ್ಯಂಡ್ ನಾನು ತೊಗೋಬೇಕಾದ್ರೆ ಏನೋ ಆಫರ್ ಇತ್ತು. ಸೊ ಆದಷ್ಟು ಈ ಥರ ಆಫರ್ ಏನಾದ್ರು ಇದ್ದಾಗ ತೊಗೊಳ್ಳಿ. ಸೊ ಈಗ ಕಾಣ್ತಿದೆ, ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ಅಂದರೆ ನಂದು ಸ್ವಲ್ಪ ಸ್ಟ್ರೈಟ್ ಏರ್ಸೇ ಇರೋದ್ರಿಂದ ನನಗೇನು ಅಷ್ಟೊಂದು ಟೈಮ್ ಬೇಕಾಗಲಿಲ್ಲ, ಬೇಗ ಆಯಿತು. ಸೊ ಯಾವಾಗಲೂ ಮಾಡೋಕ್ಕಿಂತ ಮುಂಚೆ ಈಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡಿ. ಆ್ಯಂಡ್ ಅದಾದಮೇಲೆ ಐ ಅಥವಾ ಮೀಡಿಯಮಲ್ಲಿ ಇಟ್ಕೊಂಡು ಸೆಟ್ ಮಾಡ್ಕೋತೀರಲ್ಲ, ಹಾಗೆ ಸ್ಟಾಪ್ ಮಾಡಬಾರ್ದು. ಲೋಗೆ ಇಟ್ಟು ಅಥವಾ ವಾಮ್ಗೆ ಇಟ್ಟು ಇನ್ನೊಂದು ಸಲ ಬ್ರಷ್ ಮಾಡಿ, ಆಮೇಲೆ ನೀವು ಸ್ಟಾಪ್ ಮಾಡಿ. ಸೊ ಈ ರೀತಿ ಕಾಣ್ತಿದೆ. ಸೊ ಚೆನ್ನಾಗಿದೆ ಪ್ರಾಡಕ್ಟ್, ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗ ನಾನು ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ನಾನು ಲೈಕ್ ಸ್ಯಾರಿನೇ ಉಟ್ಕೊತಿದ್ದೆ, ತೋರಿಸ್ತೀನಿ ಯಾವ ಸೀರೆ ಏನು ಅಂತ ಹೇಳಿ. ಸೊ ರೆಡಿ ಆಯಿತು, ಏನಿಲ್ಲ, ಜಸ್ಟ್ ಇವನ್ ಐಲೈನರ್ ಕೂಡ ಹಾಕಿಲ್ಲ, ಒಂದು ಬ್ಲ್ಯಾಕ್ ಕಲರ್ ಬಿಂದಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಒಂದು ಕ್ಯೂಟಾಗಿರೋ ಇಯರಿಂಗ್. ಆ್ಯಂಡ್ ಸ್ಯಾರಿ ಬಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಯಾರಿ. ಇದಕ್ಕೆ ನಂದು ಒಂದು ಬ್ಲ್ಯಾಕ್ ಕ್ರಾಪ್ ಟಾಪ್ ಇತ್ತು, ಅದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ
ಇವಾಗ ಆ ವಿಡಿಯೋ ಶೂಟ್ ಮಾಡಬೇಕು. ಸಿನ್ಸ್ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡ್ತಿರೋದ್ರಿಂದ ಸೀರೆ ಉಟ್ಕೊಳ್ಳೋಣ ಅಂತೇಳಿ ಉಟ್ಕೊಂಡಿದ್ದು. ನಾನು ಬ್ಯಾಕ್ ಕ್ಯಾಮ್ರಲ್ಲಿ ಹೇಗೆ ಕಾಣುತ್ತೆ ಅಂತ ಒಂದ್ಸಲ ತೋರಿಸ್ತೀನಿ. ಸೊ ಈ ರೀತಿ ಕಾಣ್ತಾ ಇದೆ. ಆ್ಯಂಡ್ ಹಿಂದೆ ಇಗ್ನೋರ್ ಮಾಡಿ ಸ್ಯಾರೀಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಅಂತ. ಸೊ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇವಾಗ ಆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಆ ವಿಡಿಯೋ ಮುಗಿಸಾದ್ಮೇಲೆ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ವಿಡಿಯೋ ಶೂಟ್ ಮಾಡಾಯಿತು. ನಾನು ಏನೋ ಒಂದು ಹಾಫ್ ಆನ್ ಅವರಲ್ಲಿ ಮುಗ್ದೋಗುತ್ತೆ ಅಂತ ನಾನು ಕುತ್ಕೊಂಡಿದ್ದು 12:50ಗೆ. ಇವಾಗ ಟೈಮ್ ಎಷ್ಟು ಗೊತ್ತಾ? ಟೈಮೇ ಕಾಣ್ತಿಲ್ವಲ್ಲ ಗುರು. 2:30 ಹತ್ರ ಆಗಿದೆ. ಸೊ ಇವಾಗ ಮುಗೀತು. ಆ್ಯಂಡ್ ತೋರಿಸ್ತೀನಿ ಹೆಂಗೆ ಸೀರೆನ ಅರಳಿದ್ದೀನಿ ಅಂತ. ಅಮ್ಮ ದೇವ್ರೆ, ಇದು ಕ್ಲೀನ್ ಮಾಡೋದೇ ಇವಾಗಿರೋದು. ಇಲ್ಲೊಂದಷ್ಟು ಇದೆಯಾ, ಆಮೇಲೆ ಇಲ್ಲಿ ಸ್ವಲ್ಪ ಸೀರೆ ಇದೆ. ಈಗ ಇದೆಲ್ಲ ಎತ್ತಿಟ್ಬಿಟ್ಟು ನಾನು ನಮ್ಮ ಅಜ್ಜಿ ಮನೆಗೆ, ನಮ್ಮ ಅಮ್ಮ ನನ್ನ ತಂಗಿ ಎಲ್ಲ ಅಲ್ಲಿದ್ದಾರೆ. ಸೊ ನಾನು ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಈ ಸೀರೆ ಅಲ್ವಾ? ಒಂಥರ ಸಖತ್ತಾಗಿ ಕಾಣ್ತಿದೆ ಇದಂತೂ. ಸೊ ಅಲ್ಲಿಗೆ ಹೊರಟು ನಾನು ಈ ವ್ಲಾಗ್ನ ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಸ್ವಲ್ಪ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಆಂಟಿ ಮಗ ಎಲ್ಲ ಇದ್ದಾರೆ, ನನ್ನ ತಮ್ಮ ನನ್ನ ತಂಗಿ ಎಲ್ಲ. ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ನಾನು ಮನೆಗೆ ಬರೋದು. ಇಷ್ಟೇ ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ಇವ್ರನ್ನ ಯಪ್ಪ ನಿಮ್ಗೇನೋ ಅನ್ಸಲ್ವ ಹಾಸಿಗೆ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಿರಲ್ಲ. ಇವಳು ಮೋಟಿ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಹಾಂ, ಇವಳು ನಮ್ಮನೆ ಅವಳು. ಇವಳಿಗೆ ಎಕ್ಸಾಮ್ ನಡೀತೈತೆ, ಓದ್ಕೊಳ್ಳೋದು ಬಿಟ್ಬಿಟ್ಟು ಊಟ ಮಾಡಬಾರ್ದು, ಎಕ್ಸಾಮ್ ನಡೀತೈತೆ ಅಂತ ಆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಮಾಡಕ್ಕೆ ಹೇಳೋರ. ಇವನೊಬ್ಬ ವೇಸ್ಟ್ ಫೆಲೋ. ನಾಳೆ ಎಕ್ಸಾಮ್. ಯಾವುದು? ಹಿಂಗೆ ಆಗ್ತೀನಿ ಬ್ಲಾಗಿಗೆ. ಎಡಿಟ್ ಎಲ್ಲ ಮಾಡಲ್ಲ. ಮಾಡ್ಬೇಕು ಫೋನ್ನ ಅಕ್ಕ ರಿಮೂವ್ ಮಾಡಕ್ಕ ಅನ್ಕೊಂಡು. ಏನೋ ಸೌತ್ ಆಫ್ರಿಕಾದಿಂದ ಹಂಗೆ ನಡ್ಕೊಂಡ್ಬಿಟ್ಟಿದ್ಯಲ್ಲ. ಇವಳು ನಮ್ಮನೆ ಹೇಳು. ಇವಳು ಹೆಲೋ ಮಿಸ್ ಲಕ್ಷ್ಮಿ, ಟರ್ನ್ ದಿಸ್ ಸೈಡ್. ತಗೋ, ನಿಂಗೇನೋ ಒಂದು ತಗೊಬಂದಿದ್ದೀನಿ, ತಗೊಳ್ಳೇ. ನಿಂತ್ಕೊಳ್ಳಲ್ವ ಇದು? ನಮ್ಮಮ್ಮ ಇಲ್ಲಿ ಏನಮ್ಮ, ಏನು ಫ್ರೈ? ಈಲಿ ಅಲ್ಲ, ಬ್ರೈನ್ ಫ್ರೈ. ಇದು ನಿಂತ್ಕೊತ ಬಟ್ ಚೆನ್ನಾಗೈತಲ್ಲ ಮಮ್ಮಿ ಇದು ಥರ. ಒಂದು ಮೊಟ್ಟೆ ಹೊಡೆದು ಹಾಕ್ಕೊಡಿ. ಆನಿಯನ್ ಹಾಕ್ಕೊಂಡಿದ್ರು. ಆಮೇಲೆ ಮಟನ್ ಸಾಂಬಾರು ಪುಡಿ ಅಲ್ವಾ ಮಮ್ಮಿ? ಆಮೇಲೆ ಒಂದು ಎಗ್ ಹೊಡೆದು ಹಾಕಿದ್ರು. ಆಮೇಲೆ ಚಿಕನ್ ಮಸಾಲ ಹಾಕಿದ್ದಾರೆ. ಇವಾಗ ಇಲ್ಲಿ ಬ್ರೈನ್ ಪುಟಾಣಿ ಆಗಿಲ್ಲ. ಎಷ್ಟು ದಪ್ಪ ಇರೋದಲ್ವಮ್ಮ ಹಾಲ್ಕೋವ? ಇಷ್ಟೇ ಆಗಲ್ಲ. ಬಂದು ಆಲ್ಕೋವಾ ತಿಂದೆ. ಆ್ಯಂಡ್ ಇಲ್ಲಿ ತಲೆಕಾಲು ಸಾಂಬಾರು ಮಾಡಿದರು ನಮ್ಮ ಅಜ್ಜಿ ಮನೇಲಿ. ಊಟ ಮಾಡಿದೆ, ಹಂಗೆ ಮಲ್ಕೊಂಡೆ. ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಎದ್ದೆ. 7 ಗಂಟೆ ಆಗ್ತಿದೆ. ಇವಾಗ ನಮ್ಮ ಮನೆಗೆ ಹೊರಡಬೇಕು. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟ ಆಗಿತ್ತು ನನ್ನ ಈ ಸಂಡೇ. ಆ್ಯಂಡ್ ಇವರೆಲ್ಲ ನೋಡಿ ಏನು ಮಾಡ್ತಿದ್ದಾರೆ. ಬಾಯ್ ಹೇಳೋ. ಓಯ್ ತಿಕ್ಲಾ ಅದೇ ಬಾಯ್ ಮಾಡಾಯ್ತು. ಸಾಕು, ನನಗೆ ನಿದ್ದೆ ಎಳಿತೈತೆ. ಅವಳು ಟವಲ್ ಮುಚ್ಕೊಂಡು ಕೂತವಳೆ. ಈ ಕಡೆ ಒಂದು ಹುಡುಗಿ ಕೂತಿದೆ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.